ನಿಮಗೆ ಗೊತ್ತಾ, ಕ್ರಿಕೆಟ್ ಲೋಕದ ದಿಗ್ಗಜರಾದಂಥ ಸಚಿನ್ ತೆಂಡೂಲ್ಕರ್, ವೀರೇಂದ್ರ ಸೆಹ್ವಾಗ್, ಕಿಂಗ್ ಕೊಹ್ಲಿ, ಯುವರಾಜ್ ಸಿಂಗ್, ಮಹೇಂದ್ರ ಸಿಂಗ್ ಧೋನಿ, ನಮ್ಮ ಕರ್ನಾಟಕದ ರಾಹುಲ್ ದ್ರಾವಿಡ್, ಅನಿಲ್ ಕುಂಬ್ಳೆ, ಸೌರವ್ ಗಂಗೂಲಿ, ಈ ಥರ ಇನ್ನು ಅನೇಕ ಕ್ರಿಕೆಟ್ ಆಟಗಾರರು ಯಾವ ರೀತಿ ನಂಬಿಕೆಯನ್ನು ಇಟ್ಕೊಂಡಿದ್ರು ಕ್ರಿಕೆಟ್ ಆಡ್ತಲ್ಲಿ ಅಂತ ಇದನ್ನೆಲ್ಲ ಹೇಳ್ತಾ ಹೋಗ್ತೀನಿ ಇವತ್ತಿನ ಎಪಿಸೋಡ್ನಲ್ಲಿ. ನಾನು ನಿಮ್ಮ RJ ಸುನಿಲ್, ಇದು ಮೈಕಾಸುರ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ವಿಶ್ವದ ಅಗ್ರಮಾನ್ಯ ಕ್ರಿಕೆಟ್ ಪ್ಲೇಯರ್, ಕ್ರಿಕೆಟ್ ದೇವರು ನಮ್ಮ ಸಚಿನ್ ತೆಂಡೂಲ್ಕರ್ ಅವರು. ಇವರು ಈ ಪ್ಯಾಡ್ ಹಾಕೊಳ್ಳೋದಕ್ಕೆ ಮುಂಚೆ ಫಸ್ಟು ತಮ್ಮ ಎಡಗಾಲಿಗೆ ಪ್ಯಾಡ್ ಹಾಕೊಳ್ತಾರಂತೆ, ಆಮೇಲೆ ಬಲಗಾಲಿನ ಪ್ಯಾಡ್ ಕಟ್ಕೊಳ್ತಾರಂತೆ. ಇದು ಇವರಿಗೆ ಅದೃಷ್ಟ ಮತ್ತು ಯಶಸ್ಸು ತಂದುಕೊಡುತ್ತೆ ಅಂತ ನಂಬಿಕೆ. ಹಾಗೆ 6 ಬಾಲ್ಗೆ 6 ಸಿಕ್ಸರ್ ಹೊಡೆದಂಥ ಸವ್ಯಸಾಚಿ ಆಲ್ರೌಂಡರ್ ಯುವರಾಜ್ ಸಿಂಗ್ ಅವರು. ಇವರ ಡೇಟ್ ಆಫ್ ಬರ್ತು ಡಿಸೆಂಬರ್ 12. ಈ ಒಂದು ಸಂಖ್ಯೆ ಇವರ ಅದೃಷ್ಟದ ಸಂಖ್ಯೆ ಅಂತ ಇವ್ರು ನಂಬ್ಕೊಂಡಿದ್ದಾರಂತೆ. ಇವ್ರ ಜರ್ಸಿನಲ್ಲೂ ಕೂಡ 12 ಅನ್ನೋ ಸಂಖ್ಯೆನ ಇವ್ರು ಹಾಕ್ಕೊಂಡಿದ್ದಾರಂತೆ. ಈ ಸಂಖ್ಯೆ ಇವರ ಅದೃಷ್ಟ ಸಂಖ್ಯೆ ಅಂತ ಇವ್ರು ನಂಬ್ತಾರೆ. ಹಾಗೆ ಟೀಮ್ ಇಂಡಿಯಾದ ದಾದಾ ಸೌರವ್ ಗಂಗೂಲಿ, ಕ್ರಿಕೆಟ್ ಆಟದ ಗುರು ಅಂತಲೇ ಫೇಮಸ್ ಆಗಿರ್ತಕ್ಕಂಥ ಸೌರವ್ ಗಂಗೂಲಿ ಅವರ ಪರ್ಸ್ನಲ್ಲಿ ಅವರ ಗುರುಗಳ ಒಂದು ಫೋಟೋ ಯಾವಾಗಲೂ ಇರ್ತಾ ಇತ್ತು. ಹಾಗೆ ಅವರ ಕೈ ಬೆರಳಿಗೆ ಹಾಕ್ತಾ ಇದ್ದಂಥ ಉಂಗುರ ಮತ್ತು ಕುತ್ತಿಗೆಯಲ್ಲಿ ಹಾಕಿದಂಥ ಒಂದು ಮಾಲೆ ಯಶಸ್ಸು ತರುತ್ತೆ ಅಂತ ಅವ್ರು ನಂಬಿಕೆ ಇಟ್ಕೊಂಡಿದ್ದಾರಂತೆ. ಹಾಗೆ ವೀರೇಂದ್ರ ಸೆಹ್ವಾಗ್, ಇವರು ಸ್ಟಾರ್ಟಿಂಗ್ನಲ್ಲಿ 44 ಈ ಒಂದು ನಂಬರ್ನ ಜರ್ಸಿನ ಇವ್ರು ಹಾಕೊಳ್ತಾ ಇದ್ರು. ಆದರೆ 44 ಈ ಒಂದು ಸಂಖ್ಯೆ ಸಾಕಷ್ಟು ಅವರಿಗೆ ಸಕ್ಸಸ್ ಕೊಡಲಿಲ್ಲ ಅಂಥೇಳಿ ಅದಾದಮೇಲೆ ಯಾವ ನಂಬರೇ ಬೇಡ ಅಂಥೇಳಿ ನಂಬರೇ ಇರದೇ ಇರ್ತಕ್ಕಂಥ ಜರ್ಸಿನ ಅವರು ಹಾಕೊಳ್ತಾ ಇದ್ರು. ಇದಾದಮೇಲೆ ಇವರು ಬೌಲರ್ಗಳಿಗೆ ಸಿಂಹ ಸ್ವಪ್ನ ಆದ್ರಂತೆ. ಹಾಗೆ ಜಹೀರ್ ಖಾನ್, ಭಾರತ ಕ್ರಿಕೆಟ್ ತಂಡದ ಅಗ್ರಮಾನ್ಯ ಬೌಲರ್. ಅತಿ ಕಷ್ಟದ ಸಂದರ್ಭದಲ್ಲಿ ಇವರು ಈ ಯೆಲ್ಲೋ ಕಲರ್ ಅಂದರೆ ಹಳದಿ ಬಣ್ಣದ ಒಂದು ಕರ್ಚೀಫ್ ಅವರ ಪ್ಯಾಂಟ್ನಲ್ಲಿ ಇಟ್ಕೊಳ್ತಾ ಇದ್ರಂತೆ. ಈ ಕರ್ಚೀಫ್ ಅವ್ರ ಹತ್ರ ಇದ್ದರೆ ಅವ್ರಿಗೆ ಸಕ್ಸಸ್ ಸಿಗುತ್ತೆ ಅಂತ ಅವ್ರ ನಂಬಿಕೆ. MS ಧೋನಿ, ವಿಶ್ವದ ಅಗ್ರಮಾನ್ಯ ಕ್ರಿಕೆಟ್ ಆಟಗಾರ, ವಿಕೆಟ್ ಕೀಪರ್, ಯಶಸ್ವಿ ನಾಯಕ ಕೂಡ ಇವರು. MS ಧೋನಿ ಅವರ ಒಂದು ಡೇಟ್ ಆಫ್ ಬರ್ತು 7ನೇ ತಾರೀಕು 7ನೇ ತಿಂಗಳು, ಅಂದರೆ ಜುಲೈ 7. ಇವರು 7 ಈ ಒಂದು ನಂಬರ್ನ ಅವರ ಒಂದು ಅದೃಷ್ಟದ ಸಂಖ್ಯೆ ಅಂತ ಭಾವಿಸಿದ್ದಾರೆ. ಹಾಗೆ ಇವರ ಜರ್ಸಿ ನಂಬರ್ ಕೂಡ 7. ಅನಿಲ್ ಕುಂಬ್ಳೆ, ಭಾರತದ ಅಗ್ರಮಾನ್ಯ ಸ್ಪಿನ್ನರ್, ಭಾರತ ತಂಡದ ಮಾಜಿ ಕೋಚ್. ಅನಿಲ್ ಕುಂಬ್ಳೆ ಅವರು ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಫೆಬ್ರವರಿ 7, 1999ರಲ್ಲಿ ನಡೆದಂಥ ಒಂದು ಮ್ಯಾಚಲ್ಲಿ 10 ವಿಕೆಟ್ನ ಇವರೊಬ್ಬರೇ ತಗೋತಾರೆ. ಪ್ರತಿಯೊಂದು ಓವರ್ ಬೌಲ್ ಮಾಡಬೇಕಾದ್ರೂ ಕೂಡ ಅವರು ಅವರ ಕ್ಯಾಪ್ ಅಂದರೆ ಟೋಪಿ ಮತ್ತು ಸ್ವೆಟರನ್ನು ತೆಂಡೂಲ್ಕರ್ ಅವ್ರಿಗೆ ಕೊಟ್ಬಿಟ್ಟು ಹೋಗ್ತಾ ಇದ್ರಂತೆ. ಆಗ ಇವರಿಗೆ ವಿಕೆಟ್ ಬೀಳ್ತಾ ಇತ್ತಂತೆ. ಮೊಹಮ್ಮದ್ ಅಜರುದ್ದೀನ್, ಭಾರತದ ಮಾಜಿ ಯಶಸ್ವಿ ನಾಯಕರಲ್ಲೂ ಕೂಡ ಇವರು ಒಬ್ಬರು. ಇವರು ಒಂದು ಬ್ಲ್ಯಾಕ್ ಬಣ್ಣದ ಲಾಕೆಟನ್ನು ಆಟದ ಮೈದಾನಕ್ಕೆ ಇಳಿಬೇಕಾದ್ರೆ ಇವರು ಜರ್ಸಿಗೆ ಟಚ್ ಮಾಡ್ಕೊಳ್ತಾ ಇದ್ರಂತೆ. ಹಾಗೆ ಟೀಮ್ ಇಂಡಿಯಾದ ವಾಲ್ ರಾಹುಲ್ ದ್ರಾವಿಡ್, ಹೊಸದಾಗಿ ಪ್ರಾರಂಭವಾದ ಯಾವುದೇ ಒಂದು ಸೀರೀಸ್ ಮೊದಲ ಮ್ಯಾಚ್ ಪ್ರಾಯೋಗಿಕವಾಗಿ ಹೊಸ ಬ್ಯಾಟ್ನ ಇವರು ಯೂಸ್ ಮಾಡ್ತಾ ಇರಲಿಲ್ವಂತೆ. ಸಚಿನ್ ತೆಂಡೂಲ್ಕರ್ ಅವರು ಲೆಫ್ಟ್ ಲೆಗ್ಗೆ ಪ್ಯಾಡ್ ಮೊದಲು ಹಾಕ್ಕೊಂಡಿದ್ರೆ ಇವ್ರಿಗೆ ಸಕ್ಸಸ್ ಸಿಗುತ್ತೆ ಅಂತ ನಂಬಿಕೆ ಇದ್ದರೆ, ರಾಹುಲ್ ದ್ರಾವಿಡ್ ಅವರು ಅವರ ಬಲಗಾಲ್ಗೆ ಅಂದರೆ ರೈಟ್ ಲೆಗ್ಗೆ ಪ್ಯಾಡ್ನ ಫಸ್ಟ್ ಹಾಕ್ಕೊಳ್ತಾ ಇದ್ರಂತೆ. ಇದರಿಂದ ಇವ್ರಿಗೆ ಯಶಸ್ಸು ಸಿಗುತ್ತೆ ಅಂತ ಇವ್ರ ನಂಬಿಕೆ ಅಂತೆ. ಕೃಷ್ಣಮಾಚಾರಿ ಶ್ರೀಕಾಂತ್ ಅವರು ವಿಭಿನ್ನ ರೀತಿಯ ಓಪನರ್ ಆಟಗಾರ. ಇವರು ಸುನಿಲ್ ಗವಾಸ್ಕರ್ ಅವ್ರ ಜೊತೆ ಬ್ಯಾಟಿಂಗ್ ಆಡೋದಕ್ಕೆ ಸ್ಟಾರ್ಟ್ ಮಾಡೋದಕ್ಕೆ ಮೈದಾನಕ್ಕೆ ಇಳಿಬೇಕಾದ್ರೆ ಕೃಷ್ಣಮಾಚಾರಿ ಶ್ರೀಕಾಂತ್ ಬಲಗಡೆ, ಹಾಗೆ ಸುನಿಲ್ ಗವಾಸ್ಕರ್ ಅವರು ಎಡಗಡೆ ಈ ಥರ ಹೋಗೋ ಪ್ರತೀತಿ ಇಟ್ಕೊಂಡಿದ್ರಂತೆ. ಆದರೆ ತದ್ವಿರುದ್ಧವಾಗಿ ಅಂದರೆ ಆಪೋಸಿಟ್ ಆಗಿ 1986-87ರಲ್ಲಿ ಪಾಕಿಸ್ತಾನ ತಂಡದ ಒಂದು ಸೀರೀಸ್ ಕೊನೆ ಮ್ಯಾಚಲ್ಲಿ ಬ್ಯಾಟಿಂಗ್ ಬರಬೇಕಾದ್ರೆ ಗವಾಸ್ಕರ್ ಶ್ರೀಕಾಂತ್ ಅವ್ರಿಗೆ ಬಲಗಡೆ ಬರೋದಕ್ಕೆ ನೆನಪು ಮಾಡಿಕೊಟ್ರಂತೆ. ದುರದೃಷ್ಟವಶಾತ್ ಭಾರತ ಈ ಒಂದು ಮ್ಯಾಚಲ್ಲಿ ಸೋಲನ್ನು ಅನುಭವಿಸ್ತು. ಕಪಿಲ್ ದೇವ್, ಇಂಡಿಯಾಗೆ ಮೊದಲ ಏಕದಿನ ವಿಶ್ವಕಪ್ ತಂದುಕೊಟ್ಟಂಥ ನಾಯಕ. 1983ರಲ್ಲಿ ಇಂಗ್ಲೆಂಡ್ನಲ್ಲಿ ನಡೆದಂಥ ವರ್ಲ್ಡ್ ಕಪ್ ಸೀರೀಸ್ ಜಿಂಬಾಬ್ವೆ ಜೊತೆಗಿನ ಕ್ಲಿಷ್ಟಕರ ಒಂದು ಮ್ಯಾಚಲ್ಲಿ ಇಂಡಿಯಾ 17 ರನ್ಗಳಿಗೆ 5 ವಿಕೆಟ್ನ ಕಳ್ಕೊಂಡಿತ್ತು. ಆಗಿನ ಟೀಮ್ ಮ್ಯಾನೇಜರ್ ಆಗಿರ್ತಕ್ಕಂಥ ಮಾನ್ ಸಿಂಗ್ ಅವರು ಪ್ರೇಕ್ಷಕರಿಗೆ 1 ಇಂಚು ಕದಲದಂತೆ ಅವ್ರ ಸ್ಥಳದಲ್ಲೇ ಕೂತ್ಕೊಳ್ಳೋದಕ್ಕೆ ವಿನಂತಿಸ್ಕೊಂಡ್ರಂತೆ. ಇದಾದ್ಮೇಲೆ ನೋಡಿ ನಡೀತು ಒಂದು ಮ್ಯಾಜಿಕ್ಕು. ಆ ಒಂದು ಪಂದ್ಯದಲ್ಲಿ ಕಪಿಲ್ ದೇವ್ 175 ರನ್ ಹೊಡಿತಾರೆ. ಭಾರತ ಸೆಮಿಫೈನಲ್ಗೆ ರೀಚ್ ಆಗುತ್ತೆ. ಇನ್ನು ಶ್ರೀಲಂಕಾ ತಂಡದ ಓಪನರ್ ಸನತ್ ಜಯಸೂರ್ಯ, ಎಡಗೈ ಆಟಗಾರ. ಇವರು ಮೊದಲ 15 ಓವರ್ಗಳಿಗೆ ಅತಿ ವೇಗವಾಗಿ ರನ್ ಗಳಿಸುವಲ್ಲಿ ಫೇಮಸ್ಸು. ಇವರು ಪ್ರತಿಯೊಂದು ಬಾಲ್ನ ಫೇಸ್ ಮಾಡಬೇಕಾದ್ರೆ ತಮ್ಮ ಜೇಬು, ಗ್ಲೌಸು ಹಾಗೆ ಪ್ಯಾಡ್ಗಳನ್ನು ಚೆಕ್ ಮಾಡ್ಕೊಳ್ಳೋದು ರೂಢಿ ಮತ್ತು ನಂಬಿಕೆ ಅಂತ ಇವರಿಗೆ. ಹಾಗೆ ಶ್ರೀಲಂಕಾದ ಮತ್ತೊಬ್ಬ ಆಟಗಾರ ಮಹಿಳಾ ಜಯವರ್ಧನೆ. ಇವರು ಪದೇ ಪದೇ ತಮ್ಮ ಬ್ಯಾಟ್ಗೆ ಮುತ್ತು ಕೊಡ್ತಾ ಇದ್ರು. ಇದು ಇವರಿಗೆ ಯಶಸ್ಸು ಕೊಡುತ್ತೆ ಅಂತ ಇವರ ನಂಬಿಕೆ. ಹಾಗೆ ಆಸ್ಟ್ರೇಲಿಯಾದ
ಯಶಸ್ವಿ ನಾಯಕ ಸ್ಟೀವಾ. ಇವರಿಗೆ ಇವರ ಅಜ್ಜಿ ಆಶೀರ್ವಾದ ರೂಪದಲ್ಲಿ ನೀಡಿದಂಥ ಒಂದು ಕೆಂಪು ಕರ್ಚೀಫ್ ಆಟ ಆಡಬೇಕಾದ್ರೆ ತಮ್ಮ ಜೇಬಲ್ಲಿ ಇಟ್ಕೊಳ್ತಾ ಇದ್ರಂತೆ. ಇದು ಇವರಿಗೆ ಯಶಸ್ಸು ತಂದುಕೊಡುತ್ತೆ ಅಂತ ಇವ್ರ ನಂಬಿಕೆ ಆಗಿತ್ತು. ಹಾಗೆ ರನ್ ಮಷೀನ್ ಕಿಂಗ್ ವಿರಾಟ್ ಕೊಹ್ಲಿ ಇವರು ಕೆಲ ದಿನಗಳ ಮಟ್ಟಿಗೆ ತಮಗೆ ಜಯ ತಂದುಕೊಟ್ಟಂಥ ಗ್ಲೌಸ್ಗಳನ್ನೇ ಪದೇ ಪದೇ ಹಾಕ್ಕೊಳ್ತಾ ಇದ್ರು. ಬಹುಶಃ ಈ ಗ್ಲೌಸ್ಗಳು ಅವ್ರಿಗೆ ಅದೃಷ್ಟದ ಸಂಕೇತ ಅಂತ ಇವ್ರ ನಂಬಿಕೆ. ಹಾಗೆ ಕ್ರಿಕೆಟ್ ಆಟದಲ್ಲಿ ಕೇವಲ ಪ್ಲೇಯರ್ಸ್ಗಳು ಮಾತ್ರ ಅಲ್ಲ, ನಂಬರ್ಗಳ ಬಗ್ಗೆನೂ ಕೂಡ ಕೆಲವೊಂದು ಮೂಢನಂಬಿಕೆ ಇದೆ. ಇಂಗ್ಲೆಂಡ್ನ ಹೆಸರಾಂತ ಅಂಪೈರ್ ಡೇವಿಡ್ ಶೆಫರ್ಡ್ ಅವರಿಗೆ 111 ಅಂದರೆ 111 ಸಂಖ್ಯೆ ಬಗ್ಗೆ ತುಂಬ ಭಯ. ಇಂಗ್ಲೆಂಡ್ ತಂಡದ ರನ್ 111 ತಲುಪಿದಾಗ ಅವರು ತಮ್ಮ ಒಂದು ಕಾಲನ್ನು ಮೇಲಕ್ಕೆ ಎತ್ತಿ ನಿಲ್ತಾ ಇದ್ರಂತೆ. 111 ಈ ನಂಬರು 3 ಸ್ಟಂಪ್ಗಳು ಬೆಲ್ಸ್ ಇಲ್ಲದೆ ಕಾಣುವ ಸಂಕೇತ. ಅಂದರೆ ಬ್ಯಾಟರ್ ಔಟ್ ಆಗಬೇಕಾದ್ರೆ ಬೆಲ್ಸ್ ಬೀಳಲೇಬೇಕು. 111 ವೈಯಕ್ತಿಕ ಅಥವಾ ತಂಡದ ಸ್ಕೋರ್ ತಲುಪಿದಾಗ ಔಟ್ ಆಗೋ ಹೆದರಿಕೆ. 111 ಒಂದೇ ಅಲ್ಲ, 222 ಆಗಿರ್ಬೋದು, 333, 444 ಈ ಸಂಖ್ಯೆಗಳಿಗೂ ಕೂಡ ಹೆದರಿಕೆ ಅಂತೆ. ಇದಕ್ಕೆ ಕ್ರಿಕೆಟ್ ಭಾಷೆಯಲ್ಲಿ ನೆಲ್ಸನ್ ಅಂತ ಕರೀತಾರೆ. 111 ಸಂಖ್ಯೆ ಜೊತೆ ಮತ್ತೊಂದು ಕ್ರಿಕೆಟ್ ಆಟದಲ್ಲಿ ದುರಾದೃಷ್ಟ ಸಂಖ್ಯೆ ಇದೆ, ಅದೇ 87. ಕೀತ್ ಮಿಲ್ಲರ್ ಅಂತಕ್ಕಂಥ ಆಸ್ಟ್ರೇಲಿಯಾದ ಫೇಮಸ್ ಪ್ಲೇಯರ್, 10 ವರ್ಷದ ಬಾಲಕ. ಆಗ್ತಾನೆ ಕ್ರಿಕೆಟ್ ಕಲಿತಾ ಇದ್ದಂಥ ಇವರು ಬ್ರಾಡ್ಮನ್ ಆಟನ ನೋಡೋಕೆ ಹೋದಾಗ ಬ್ರಾಡ್ಮನ್ 87 ರನ್ಗೆ ಔಟ್ ಆಗ್ತಾರೆ. ಸೆಂಚುರಿಗೆ 13 ರನ್ ಕಡಿಮೆಯಾಗಿತ್ತು. ಈ 13 ದುರಾದೃಷ್ಟ ಸಂಖ್ಯೆ ಸೆಂಚುರಿ ಬಾರಿಸೋಕೆ ತೊಂದರೆ ಕೊಡುತ್ತೆ ಅಂತ ಹೆದರಿಕೆ ಸ್ಟಾರ್ಟ್ ಆಯ್ತಂತೆ. ಆಗ ಅವ್ರಿಗೆ ವಾಸ್ತವ ಏನಪ್ಪ ಅಂತ ಹೇಳಿದ್ರೆ ಬ್ರಾಡ್ಮನ್ 87ಕ್ಕೆ ಔಟ್ ಆಗಿರಲಿಲ್ಲ, 89ಕ್ಕೆ ಔಟ್ ಆಗಿದ್ರು. ಕೀತ್ ಮಿಲ್ಲರ್ ತಪ್ಪಾಗಿ ಲೆಕ್ಕ ಹಾಕೊಂಡ್ಬಿಟ್ಟಿದ್ರು ಅಷ್ಟೇ.